ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಅದೇ ರೀತಿಯಾಗಿ ನಾಳೆ ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಯಾವ ರೀತಿಯಾಗಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಕೋಲ್ ಇಂಡಿಯಾ ಅಂತ ಕಾಣಿಸ್ತಾ ಇದೆ. 5.55% ಅಪ್ ಮೂವ್ಮೆಂಟ್ ಬಂದಿದೆ. ಜೊತೆಗೆ ನೆಸ್ಲೆನಲ್ಲಿ ನೋಡಿ 4.66% ಅಪ್ ಮೂವ್ಮೆಂಟ್ ಬಂದಿದೆ. ಜಸ್ಟ್ ಲಾಸ್ಟ್ ವೀಕ್ ಮಾತಾಡ್ಕೊಂಡಿದ್ವಿ ಅನ್ಸುತ್ತೆ, ಸ್ಪ್ಲಿಟ್ ನ್ಯೂಸ್ ಅಂತ ಅಕ್ಟೋಬರ್ ಬಂದಿದೆ, ಇನ್ನೂ ಕನ್ಫರ್ಮ್ ಮಾಡಿಲ್ಲ ಅಂತ. ಏನೋ ಒಂದು ದೊಡ್ಡದಾಗಿ ಇವತ್ತು FMCG ಸೆಕ್ಟರ್ ನೋಡಿ, ಸಾಮಾನ್ಯವಾಗಿ ಬೇರೆ ಎಲ್ಲ ಸೆಕ್ಟರ್ಗಳು ಸ್ವಲ್ಪ ನೆಗೆಟಿವ್ ಆಗ್ತಾ ಹೋದರೆ FMCG ಸೆಕ್ಟರು ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಹಾಗಾಗಿ ತುಂಬ ಮಾರ್ಕೆಟ್ ಬುಲಿಶ್ನೆಸ್ ಇದೆ ಅಂತಂದಾಗ ನೀವು FMCG ಸೆಕ್ಟರ್ನ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ತುಂಬ ಸೂಕ್ತ ನಿರ್ಧಾರ ಆಗುತ್ತೆ. ಜೊತೆಗೆ ಟೊಬ್ಯಾಕೋನ ಒಂದು ರೀಬೇಟ್ ಟ್ಯಾಕ್ಸ್ ಇತ್ತು, ಅದ್ರ ಜೊತೆಗೆ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಎಕ್ಸ್ಪೋರ್ಟ್ ಮಾಡಿದ್ರೆ ಗೌರ್ಮೆಂಟ್ ಕಡೆಯಿಂದ ರೀಬೇಟ್ ಕೊಡ್ತಾರೆ, ಅದಕ್ಕೆ ಆ್ಯಡ್ ಮಾಡಿ ಅಂತ ಒಂದು ಅಪೀಲ್ ಇಟ್ಟಿದ್ರು. ಅದು ITC ಸ್ಟಾಕಲ್ಲಿ ಕೂಡ ಇಂಪ್ಯಾಕ್ಟ್ ಮಾಡ್ಬೋದು, ಇನ್ನೂ ಕನ್ಫರ್ಮೇಷನ್ ಬಂದಿಲ್ಲ ಅದಕ್ಕೆ. ಸೊ ಅದಲ್ಲದೆ ಇವತ್ತು ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ IT ಸೆಕ್ಟರ್ ಸ್ಟಾಕ್ಸ್ ಇವತ್ತು ವೀಕ್ ಆಗಿತ್ತು. ಜೊತೆಗೆ ಆಟೋ ಸೆಕ್ಟರ್ ಸ್ಟಾಕ್ಸ್ ವೀಕ್ ಆಗಿತ್ತು. ಆದರೆ ಇವತ್ತಿನ ಟಾಪ್ ಲೂಸರು ಅದಾನಿ ಪೋರ್ಟ್ಸ್ ಅಂತ ಕಾಣಿಸ್ತಾ ಇದೆ. 1.86% ಕರೆಕ್ಷನ್ ಬಂದಿದೆ. ಸೊ ಕ್ವಿಕ್ಕಾಗಿ ಯಾವ ರೀತಿಯಾಗಿತ್ತು ಇವತ್ತಿನ ಟ್ರೇಡ್ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಫ್ಟಿನಲ್ಲಿ ನಾವು ಮಾತಾಡೋದಾದರೆ ನಿನ್ನೆ ಏನು ಮಾತಾಡ್ಕೊಂಡಿದ್ವಿ ನೋಡಿ, 21,500 ಅನ್ನೋದು ಈಗಲೂ ಕೂಡ ರೆಸಿಸ್ಟೆನ್ಸ್ ಥರನೇ ಇದೆ. ಸೊ 21,500ನ ಇವತ್ತು ಎಕ್ಸಾಕ್ಟಾಗಿ ಇವತ್ತು ಓಪನ್ ಆಯಿತು. ಅಲ್ಲಿ ಓಪನ್ ಆದಾಗಿಂದ ಶಾರ್ಪಾಗಿ ರಿಜೆಕ್ಷನ್ ಬಂತು. ಸೊ ರಿಜೆಕ್ಷನ್ ಬಂದರೂ ನೋಡಿ ಮೊನ್ನೆ ಬಂದು ಟೆಸ್ಟ್ ಆಗಿದ್ದಂತಲ್ಲ ಅದೇ ಝೋನ್, ಅಂದರೆ 21,360 360ರಿಂದ 320 ಲೇನ್ ಬಸ್ ಸ್ಟ್ಯಾಂಡ್ ಇದೆ, ಇಲ್ಲಿ ಟಚ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ಹೋಗಿದೆ. ಮತ್ತೆ 21,500ರಲ್ಲಿ ಫಸ್ಟ್ ಟೈಮ್ ಬ್ರೀಚ್ ಆಯಿತು ಅನ್ನೋ ಥರ ಮಾಡಿ ಅಲ್ಲಿಂದ ವಾಪಸ್ ಬಂದು ಕೂತಿದೆ. ಸೊ ಇದರಿಂದ ಏನು ಅರ್ಥ ಆಗ್ತಾ ಇದೆ ಅಂದರೆ ನಿಫ್ಟಿನಲ್ಲಿ ಈಗಲೂ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇದೆ. ಸೊ ಒಂದಲ್ಲ ಒಂದು ಸೆಕ್ಟರ್ ಕಾಪಾಡ್ತಾ ಇದೆ. ಒಂದಿನ IT ಸೆಕ್ಟರ್ ಕಾಪಾಡುತ್ತೆ, ಒಂದಿನ FMCG ಸೆಕ್ಟರ್ ಕಾಪಾಡುತ್ತೆ. ಇವತ್ತು ಮೇನ್ ರೀಸನ್ ನಿಫ್ಟಿ ಮೇಲೆ ಉಳ್ಕೊಳ್ಳಲಿಕ್ಕೆ ಅಫ್ಕೋರ್ಸ್ ನಮ್ಮ FMCG ಸೆಕ್ಟರ್ ಪಾಸಿಟಿವ್ ಆಗಿತ್ತು, ಜೊತೆಗೆ ರಿಲಯನ್ಸು ಇವತ್ತು ಪಾಸಿಟಿವ್ ಆಗಿತ್ತು. ಆ ಕಾರಣದಿಂದಾಗಿ ಇವತ್ತು ನಿಫ್ಟಿ ಕೂಡ ಒಳ್ಳೆ ಮೂಮೆಂಟ್ ಬಂದಿದೆ. ನೋಡಿ ಮೇಲ್ಗಡೆ ಅನ್ಚಾರ್ಟೆಡ್ ಟೆರಿಟರಿ ಎಲ್ಲಿ ತನಕ ಬೇಕಾದರೂ ಹೋಗ್ಬೋದು, ಬಟ್ ನೀವು 50 ಪಾಯಿಂಟ್ಸನ್ನೇ ಇಟ್ಕೊಂಡು ಹೋಗಬೇಕು ಅಂತ ಹೇಳಿದ್ದೀನಿ ಮೊದಲಿಂದನೂ. ಸೊ ಇನ್ ಕೇಸ್ ನಾಳೆ ಏನಾದರೂ ಇದೇ ಝೋನಲ್ಲಿ ಓಪನ್ ಆಗಿ ಈ ಝೋನ್ ಏನಾದರೂ ಬ್ರೀಚ್ ಆಯಿತು ಅಂತಂದರೆ ನಾವು 21,550ನ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ಈ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಇದೆ ಅಂದರೆ ಮತ್ತೆ ನೀವು 21,360ನೇ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಈ ಝೋನಲ್ಲೇ ಉಳ್ಕೊಳ್ಳೋ ಥರ ಇರುತ್ತೆ. ಎಕ್ಸ್ಪೈರಿ ದಿನ ಒಂದು ಕೆಳಗಡೆ ಮೇಲ್ಗಡೆ ಮೂವ್ಮೆಂಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಜಸ್ಟ್ ಇನ್ ಕೇಸ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಫಾಲೋ ಅಪ್ ಬರ್ತಾ ಹೋಯಿತು ಅಂತಂದರೆ, ಜೋರಾಗಿ ಈ ಝೋನ್ನ ಬ್ರೀಚ್ ಆಯಿತು ಅಂತಂದರೆ ಆಗ 21,320, ಅದಕ್ಕಿಂತ ಕೆಳಗಡೆ ಬಂದರೆ 21,250 ತನಕ ಈ ನಿಫ್ಟಿ ಇಂಡೆಕ್ಸು ಬಂದು ಟ್ರ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಈಗಲೂ ಕೂಡ ಸ್ವಲ್ಪ ಪಾಸಿಟಿವ್ ಆಗಿರೋದು ಅಂತಂದರೆ ನಿಫ್ಟಿ ಇಂಡೆಕ್ಸೇ. ಹಾಗಾಗಿ ದಯವಿಟ್ಟು ಹುಷಾರಾಗಿ ಪೊಸಿಷನ್ನ ತಗೊಳ್ಳಿ. ಇವತ್ತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಯಾಕೆ ಕೊಟ್ಟಿದ್ದೀನಿ ಅಂದರೆ, ಎಲ್ಲಿ ಬಂದಿತ್ತೋ ಅದೇ ಝೋನಿಗೆ ವಾಪಸ್ ಹೋಯ್ತಲ್ವಾ, ವಿ ಶೇಪ್ ರಿಕವರಿ. ಎಲ್ಲ ಇಂಡೆಕ್ಸ್ಗಳು ನೋಡ್ಕೊಂಬನ್ನಿ, ಈ ರೀತಿ ಬಿಹೇವಿಯರ್ ಕಾಣಿಸಿದೆ. ಇದಕ್ಕೋಸ್ಕರನೇ ಹೇಳಿದ್ದು ಫಸ್ಟ್ ಪುಲ್ ಬ್ಯಾಕ್ ಆದಾಗ ಜಾಸ್ತಿ ಪೊಸಿಷನ್ನ ಇಟ್ಕೋಬಾರ್ದು. ಯಾರಿಗಾದ್ರೂ ಇಲ್ಲಿಂದ ಇಷ್ಟು ದೊಡ್ಡ ಕ್ಯಾಂಡಲ್ಗಳು ನೋಡಿದ್ರೆ ಇಲ್ಲಿಂದ ಬಿದ್ದೇ ಬಿಡುತ್ತೆ, ಇವತ್ತು ಜೋರಾಗಿ ಏನೋ ಆಗ್ಬಿಡುತ್ತೆ ಅಂತ ಅನಿಸ್ತಾ ಇರುತ್ತೆ. ಆದರೆ ಮಾರ್ಕೆಟ್ ಇಷ್ಟು ದೊಡ್ಡ ಆಲ್ ಟೈಮ್ ಹೈಗೆ ಬಂದಾಗ ಪ್ರತಿ ಪಾಯಿಂಟಲ್ಲೂ ನಮ್ಗೆ ಏನಿರ್ತಾರೆ, ಸಪೋರ್ಟ್ ಅನ್ನೋದಿರುತ್ತೆ. ಸೊ ಬುಲ್ ಮಾರ್ಕೆಟಲ್ಲಿ ನಾವು ಸಪೋರ್ಟಿಗೆ ಬೆಲೆ ಕೊಡ್ತಾ ಹೋಗಬೇಕು, ಬೇರ್ ಮಾರ್ಕೆಟಲ್ಲಿ ನಾವು ರೆಸಿಸ್ಟೆನ್ಸಿಗೆ ಬೆಲೆ ಕೊಡ್ತಾ ಹೋಗಬೇಕು. ಹಾಗಾಗಿ ಸಪೋರ್ಟ್ ಅಂತ ಬಂದಿದೆ ಅಂತ ನಾವು ಬೆಲೆ ಕೊಡ್ತಾನೆ ಇರಬೇಕು. ಅಂದರೆ ಎವ್ರಿ ಸಪೋರ್ಟು ಬೈ ಆನ್ ಡಿಪ್ ಆಗಿರುತ್ತೆ. ಅದೇನಾದರೂ ಕೆಳಗಡೆ ಥರ ಬೀಳೋ ಥರ ಮಾರ್ಕೆಟ್ ಆಗಿತ್ತು ಅಂದರೆ ಎವ್ರಿ ರೆಸಿಸ್ಟೆನ್ಸು ಸೆಲ್ ಆನ್ ಹೈ ಆಗಿರುತ್ತೆ. ಈ ರೀತಿ ಇದನ್ನು ನೆನ್ಪಿಟ್ಕೊಂಡಿರಿ ಯಾರಾದರೂ ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀರಾ ಅಂದರೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡ್ತಾ ಹೋಗೋಣ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ಇವತ್ತು ವೀಕ್ ಸೆಂಟಿಮೆಂಟ್ ಆಯಿತು. ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಒಂದು 100 ಪಾಯಿಂಟ್ಸ್ ಟ್ರೇಡ್ ಇತ್ತು, ಅದನ್ನ ನಾನು ಶೇರ್ ಕೂಡ ಮಾಡಿದ್ದೆ. ಆದರೆ ಸಣ್ಣ ಪೊಸಿಷನ್ ಇಟ್ಕೋಬೇಕು. ಯಾಕೆಂದರೆ ಸೇಮ್ ರೀಸನ್ ನೋಡಿ, ಫಸ್ಟ್ ಪುಲ್ ಬ್ಯಾಕು ಅದರಿಂದ ವಾಪಸ್ ಹೋಯಿತು. ನಿನ್ನೆ ಮಾತಾಡ್ಕೊಂಡಿದ್ವಿ 47,700 ಬಂದು ಟೆಸ್ಟ್ ಆಗ್ಬೋದು ಅಂತ, ಅದೇ ರೀತಿಯಾಗಿದೆ. ಬಟ್ ಈ ರೀತಿ ಕ್ಯಾಂಡಲ್ ಬಂದಾಗ ಲೋಯರ್ ಲೋ ಕೂಡ ಆಗ್ತಾ ಇರೋದ್ರಿಂದ ಇಲ್ಲಿ ಜೋರಾಗಿ ಬಿದ್ದುಬಿಡುತ್ತೆ, ಗ್ಯಾಪ್ ಫಿಲ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಕೆಲವರು ಅರ್ಜೆಂಟಾಗಿ ಪೊಸಿಷನ್ ತೊಗೊಳಕ್ಕೆ ಹೋಗ್ತಾರೆ. ಆ ರೀತಿ ಮಾಡಬಾರ್ದು. ಸೇಮ್ ರೀಸನ್ ಫಸ್ಟ್ ಪುಲ್ ಬ್ಯಾಕ್. ಅದಕ್ಕೋಸ್ಕರ ಸೊ ಎಲ್ಲಿ ತನಕ ಈ ಬಸ್ ಸ್ಟ್ಯಾಂಡ್ ಝೋನನ್ನು ಬಿಟ್ಟು ನಾವು ಬರೋದಿಲ್ವೋ ಅಲ್ಲಿ ತನಕ ಅರ್ಜೆಂಟ್ ಮಾಡೋಕ್ಕೆ ಹೋಗಲೇಬಾರ್ದು. ನೀವು ಬಸ್ ಸ್ಟ್ಯಾಂಡ್ಗೆ ನೀವು ಬೆಲೆ ಕೊಡ್ತಾನೆ ಇರಬೇಕು. ಸೊ ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಬಿಟ್ಟು ಬರ್ತಾ ಇದ್ದೀನಿ ಅಂತ. ಆವಾಗ ಇಷ್ಟು ದೊಡ್ಡ ಮೂಮೆಂಟನ್ನು ನಾವು ಕೂಡ ಎಕ್ಸ್ಪೆಕ್ಟ್ ಮಾಡೋದಂತೆ, ಈ ಗ್ಯಾಪ್ ಕೂಡ ಫಿಲ್ ಆಗುತ್ತೆ. ಬಟ್ ಈಗ ಸದ್ಯಕ್ಕೆ ಬೇಡ. ಸೊ ನಾಳೆಗೆ ಏನಾಗಿದೆ ಹಂಗಾದ್ರೆ ಅಂದರೆ ನೋಡಿ, ಇವತ್ತು ಪ್ರೈಸ್ ಆಕ್ಷನ್ ಇಷ್ಟು ಚೆನ್ನಾಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ 47,700 ಸಪೋರ್ಟ್ ಮಾಡಿದೆ, ಮತ್ತೆ ಮೇಲ್ಗಡೆ ಹೋಗಿ 48,800 ರೆಸಿಸ್ಟೆನ್ಸ್ ತಗೊಂಡಿದೆ. ಸೊ ಕ್ಲಿಯರ್ ಕಟ್ಟಾಗಿ ನಾಳೆಗೆ ನೋಡೋದಾದರೆ ನನ್ನ ಪ್ರಕಾರ 48,000ದಿಂದ 47,000 ಝೋನಲ್ಲಿ ಹೈಯೆಸ್ಟ್ ಆಗಿ ಕಾಲ್ ರೇಟಿಂಗು ಪುಟ್ ರೇಟಿಂಗು ಆಗಿರುತ್ತೆ. ಸೊ ಯಾರಾದರೂ ಒಬ್ಬರು ನಾಳೆ ಬಿಟ್ಕೊಟ್ರು ಅಂದರೆ ಇದೇ ಝೋನಲ್ಲಿ, ಈ ಝೋನ್ ಮಧ್ಯದಲ್ಲಿ ಓಪನ್ ಆಗಬೇಕು, ಓಪನ್ ಆಗಿ 48,000 ಬ್ರೀಚ್ ಆಗಿ ಹೋಯಿತು ಅಂತಂದರೆ ಇಲ್ಲಿ ಪುಟ್ ರೇಟಿಂಗ್ ಅಡಿಷನಲ್ ಆಗಿ ಆಗ್ತಾ ಹೋಗುತ್ತೆ. ಆಗ ನಮಗೆ ಮೇಲ್ಗಡೆ ಕಾಣಿಸ್ತಿರೋ ರೆಫರೆನ್ಸ್ ಅಂದರೆ 48,700 ನೋಡಿ. ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಹೈ ಮೇಲ್ಗಡೆ ಇದೆ, ಆದರೆ ನಿಫ್ಟಿನಲ್ಲಿ ಅದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 48,800 ಹೋಯಿತು ಅಂದರೆ ನಿಫ್ಟಿ ಅನ್ಚಾರ್ಟೆಡ್ ಟೆರಿಟರಿಗೆ ಮೂವ್ ಆಗೋಂಥ ಸಾಧ್ಯತೆ ಇರುತ್ತೆ. ಸೊ ಸದ್ಯಕ್ಕೆ ರೆಫರೆನ್ಸ್ ಅಂತ ಇರೋದು ಅಂದರೆ 48,200, ಅದನ್ನ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಎವ್ರಿ 100 ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟು. ಬಟ್ 48,200 ತನಕ ಒಂದು ಪೊಸಿಷನ್ನು ಮೇಲ್ಗಡೆ ಹೋಗೋ ಸಾಧ್ಯತೆ ಇರುತ್ತೆ. ಇದೇ ಝೋನಲ್ಲಿ ಓಪನ್ ಆಗಿ ಬ್ರೇಕ್ಔಟ್ ಕೊಡ್ತು ಅಂದರೆ. ಇದೇ ಝೋನಲ್ಲಿ ಓಪನ್ ಆಗಿ ಬ್ರೇಕ್ ಡೌನ್ ಆಯಿತು ಅಂತಂದರೆ ಅಫ್ಕೋರ್ಸ್ ಫಸ್ಟ್ ಟಾರ್ಗೆಟ್ ನಾಳೆಗೂ ಕೂಡ 47,700 47,700ನ ಕನ್ಸಿಡರಬಲ್ ಆಗಿ ಬೀಟ್ ಆಯಿತು ಅಂತಂದರೆ ನನಗೆ
ನಾಳೆ 47,500 ಬಂದು ಟೆಸ್ಟ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಸೊ ಯೂಶಲಿ ಎಕ್ಸ್ಪೈರಿ ದಿನ 500,000 ಲೆವೆಲ್ಗಳನ್ನು ಟೀಸ್ ಮಾಡ್ತಾರೆ. ಹಾಗಾಗಿ 47,500 ಟೆಸ್ಟ್ ಆಗುತ್ತೋ 48,000 ಟೆಸ್ಟ್ ಆಗುತ್ತೋ ಅನ್ನೋದು ನಾಳೆ ನೋಡ್ತಾ ಹೋಗೋಣಂತೆ. ಕ್ವಿಕ್ಕಾಗಿ ಆಪ್ಷನ್ ಚೈನ ನೋಡ್ಕೊಂಡು ಬಂದ್ಬೋಣ. ಅದೇ ರೀತಿಯಾಗಿ ನೋಡಿ, ನಿಫ್ಟಿ 500 ತೋರಿಸೋಣ, ನಿಫ್ಟಿ 100 ಮಾತಾಡೋಣ ಅಂತ ಮಾಡಿದ್ದೀನಿ. ಸೊ ನಿಫ್ಟಿ 100 ನೋಡೋದಾದರೆ ಇವತ್ತು ಕೋಲ್ ಇಂಡಿಯಾನೇ ಬರ್ತಾ ಇದೆ, ಯಾಕಂದರೆ ಅದು ನಿಫ್ಟಿ 50 ಭಾಗ ಆಗಿದೆ. ಆದರೆ ಸೀಮನ್ಸ್ ಅನ್ನೋ ಕಂಪನಿ ನಿಫ್ಟಿ 50ನಲ್ಲಿಲ್ಲ, ಅದು ಇವತ್ತು ಟಾಪ್ ಲೂಸರ್ ಆಗಿದೆ. ಓವರಾಲ್ ನಿಫ್ಟಿ 100 ಅಂತ ನೋಡೋದಾದರೆ ಇನ್ಮೇಲಿಂದ ನಿಫ್ಟಿ 100 ಇರೋ ಸ್ಟಾಕ್ಗಳನ್ನು ಕೆಲವೊಂದು ಮಾತಾಡೋಣ ಅಂತ ಇದ್ದೀನಿ. ಆ ಕಾರಣಕ್ಕೋಸ್ಕರ ಇನ್ನು ಆದಾಗ ನಾನು ತೊಗೊತೀನಿ, ಮರ್ತೋದ್ರೆ ನೆನಪಿಸಿ ನೀವು ದಯವಿಟ್ಟು. ಸೊ ಫಿನಿಫ್ಟಿದಲ್ಲಿ ಇವತ್ತು ಓಕೆ, ಫಿನಿಫ್ಟಿ ಇನ್ನೂ ಟ್ರೇಡ್ ಬಂದಾಗ ಹೇಳ್ತೀನಿ. ಫಿನಿಫ್ಟಿದಲ್ಲಿ ಈಸಿಯಾಗಿತ್ತು, ನಿನ್ನೆ ಮಾತಾಡ್ಕೊಂಡಿದ್ದ ಲೆವೆಲಲ್ಲೇ ಇತ್ತು. ಆಪ್ಷನ್ ಸೆಲ್ಲಿಂಗ್ ಮಾಡೋದಾದರೆ ಒಳ್ಳೆ ಪ್ರಾಫಿಟ್ ಇತ್ತು ಇವತ್ತು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡೋದಾದರೆ ನಾವೇನು ಮಾತಾಡ್ಕೊಂಡು ನೋಡಿ, 48,000ದಲ್ಲಿ 1:2 ಇರೋದು ಕಾಣಿಸ್ತಾ ಇದೆ. ಸೊ ಕ್ಲಿಯರ್ ಕಟ್ಟಾಗಿ 48,000ದಲ್ಲಿ ರೆಸಿಸ್ಟೆನ್ಸ್ ಇರೋದು ಕಾಣಿಸ್ತಾ ಇದೆ. ಅದೇ ರೀತಿ ನಮಗೆ 47,700 ಅಂದರೆ ಸರಿ ಸುಮಾರು ಈ ಝೋನ್ ಬರುತ್ತಲ್ವ, 47,700 ಅಂದರೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಕೂಡ ನಮಗೆ ಪುಟ್ ರೇಟಿಂಗ್ ಇದೆ, ಆದರೆ ಅಂಥ ದೊಡ್ಡದಾಗಿಲ್ಲ. 47,800 ಇದ್ದಾರೆ, ಆದರೆ 1:2 ಅನ್ನೋ ಥರ ಇಲ್ಲ, ಇಷ್ಟು ಅಗ್ರೆಸಿವ್ ಆಗಿಲ್ಲ. ಸೊ 48,000 ಈಗಲೂ ಕೂಡ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ನೋಡ್ತಾ ಹೋಗೋಣ ನಾಳೆ ಯಾವ ಥರ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಟ್ರೇಡ್ನ ನಿರ್ಧಾರ ಮಾಡ್ತಾ ಹೋಗಬೇಕು. ಬಟ್ ವಿತಿನ್ ದ ರೇಂಜಲ್ಲಿ ಕೂಡ ಉಳಿಸೋ ಸಾಧ್ಯತೆ ಇದೆ. ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ಹೋದ ಎಕ್ಸ್ಪೈರಿ ಆದಾಗಿಂದ ಏನೂ ಅಂತ ಮೂವ್ಮೆಂಟ್ ಆಗಿಲ್ಲ. ಹಾಗಾಗಿ ನಾಳೆ ಒಂದು ಎಕ್ಸ್ಪ್ಲೋಸಿವ್ ಮೂವ್ಮೆಂಟ್ ಆಗ್ಬೋದಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನೋಡಿ, 13ನೇ ತಾರೀಕು ಅನಿಸುತ್ತೆ ಲಾಸ್ಟ್ ಎಕ್ಸ್ಪೈರಿ ಆಗಿದ್ದು, ಅದು ಕೂಡ ವೀಕ್ ಆಗಿತ್ತು, ಅಂದರೆ ಸೈಡ್ ವೇಸಲ್ಲೇ ಆಗಿತ್ತು. ಐ ಥಿಂಕ್ ದಿಸ್ ಈಸ್ ಹೋದ ಬುಧವಾರ ಅನಿಸುತ್ತೆ. ಅದಾದಮೇಲೆ ಗುರುವಾರ ಆಯಿತು, ಶುಕ್ರವಾರ ಆಯಿತು, ಸೋಮವಾರ ಆಯಿತು, ಮಂಗಳವಾರ ಆಯಿತು. ಸೊ ನಾಳೆ ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ, ಅಥವಾ ಇದು ಎಕ್ಸ್ಪೈರಿ ದಿನ ಆಗಿತ್ತು ಅಂತ. ಎಕ್ಸ್ಪೈರಿ ಆದಮೇಲೆ ಅಂಥ ಮೂವ್ಮೆಂಟ್ ಆಗಿಲ್ಲ. ಸೊ 48,800ರಿಂದ 47,500 ಒಂದು 500 ಪಾಯಿಂಟಲ್ಲೇ ಇದೆ ಬ್ಯಾಂಕ್ ನಿಫ್ಟಿ. ಸೊ ನಾಳೆ ಏನಾದರೂ ಒಂದು ಎಕ್ಸ್ಪ್ಲೋಸಿವ್ ಮೂವ್ ಮೇಲ್ಗಡೆನೋ ಕೆಳಗಡೆನೋ ಕೊಡುತ್ತೆ ಅನ್ನೋದು ನೋಡೋಣ. ಸದ್ಯಕ್ಕೆ ಕಾಲ್ ರೇಟಿಂಗ್ ಜಾಸ್ತಿ ಇರೋ ಥರ ಕಾಣಿಸ್ತಾ ಇದೆ 48,000ದಲ್ಲಿ. ನಾಳೆ ಎಲ್ಲಿ ಓಪನ್ ಆಗುತ್ತೆ, ಯಾವ ರೀತಿ ಪೊಸಿಷನ್ ಚೇಂಜ್ ಆಗುತ್ತೆ ಅನ್ನೋದು ನೋಡಿಕೊಂಡು ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಈ OI ಪ್ರೊಫೈಲ್ ಬಗ್ಗೆ ಚಾರ್ಟ್ ಸ್ಟಾಕಲ್ಲಿ ಹಿಂದೆ ಮಾಡಿದ್ದೆ, ಹೊಸಬ್ರು ಚಾನಲ್ ನೋಡೋಕ್ಕೆ ಬರ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಏನು ಪ್ಲಾನ್ ಮಾಡ್ತಾ ಇದ್ದೀನಿ ಅಂದರೆ, ಚಾರ್ಟ್ ಸ್ಟಾಕಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಮಾತಾಡಿದ್ದನ್ನು ಆಲ್ರೆಡಿ ನಾನು ಒಂದು ಪ್ಲೇಲಿಸ್ಟ್ ಮಾಡಿ ಇಟ್ಟಿದ್ದೀನಿ, ಚಾರ್ಟ್ ಸ್ಟಾಕ್ ರಿವಿಸಿಟೆಡ್ ಅಂತ. ಆ ಪ್ಲೇಲಿಸ್ಟಲ್ಲಿ ನಾನು ಶಾರ್ಟ್ಸ್ ಆಗಿ, ಅಂದರೆ ಒಂದು ಶಾರ್ಟ್ ಕ್ಲಿಪ್ ಆಗಿ ಒಂದು 5 ನಿಮಿಷ 6 ನಿಮಿಷ ಆ ಪರ್ಟಿಕ್ಯುಲರ್ ಏನು ಟಾಪಿಕ್ ಮಾತಾಡಿರ್ತೀವಿ ಅದ್ರ ಬಗ್ಗೆನೇ ನಾನು ಅಪ್ಲೋಡ್ ಮಾಡೋದಿದ್ದೀನಿ. ಯಾರಿಗಾದರೂ ಹಳೇದು ನೆನಪಿದ್ರೆ ಮತ್ತೆ ಮರ್ತೋಗಿದೆ ಇವಾಗ ನಾನು ಹಿಂದೆ ಈ ವಿಷಯ ಕೇಳಿದ್ದೆ ಅಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ಆ ವಿಡಿಯೋನ ಹುಡುಕಿ ನಿಮಗೆ ಅದನ್ನ ಸಪ್ರೇಟ್ ವಿಡಿಯೋ ಮಾಡಿಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತೀನಿ. ಯಾಕೆಂದರೆ ಒಂದೊಂದು ದಿನ ಡೈಲಿ ಮಾತಾಡ್ತಾ ಸ್ಟಾಕ್ಗಳನ್ನ ಇಂಡೆಕ್ಸ್ನ ಮಾತಾಡ್ತಾ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ನ ಮಾತಾಡಿರ್ತೀವಿ, ಅದು ಹಾಗೆ ಬಿಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಯಾರಾದರೂ ಆ ಪರ್ಟಿಕ್ಯುಲರ್ ದಿನ ನೋಡಿಲ್ಲ ಅಂದರೆ ಅವರಿಗೂ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ನನಗೆ ಸದ್ಯಕ್ಕೆ ನೆನಪಾಗ್ತಾ ಇರೋಂಥದ್ದು, ನಾವು OI ಪ್ರೊಫೈಲ್ ಬಗ್ಗೆ ಮಾತಾಡಿದ್ವಿ ಒಂದಿನ, ಜೊತೆಗೆ PE/PB ರೇಷಿಯೋ ಬಗ್ಗೆ ಒಂದಿನ ಮಾತಾಡಿದ್ವಿ, ಜೊತೆಗೆ ನೆನ್ನೆ ಡೆಲಿವರಿ ಪರ್ಸೆಂಟೇಜ್ನ ಯಾವ ರೀತಿ ನೋಡೋದು ಅನ್ನೋದು ಮಾತಾಡಿದ್ವಿ. ಈ 3 ಸದ್ಯಕ್ಕೆ ನನಗೆ ಬರ್ತಾ ಇರೋಂಥ ವಿಚಾರಗಳು, ಅದನ್ನ ನಾನು ಸಪ್ರೇಟ್ ವಿಡಿಯೋ ಮಾಡ್ಕೊಡ್ತೀನಿ. ಈ ರೀತಿ ಯಾವುದಾದ್ರೂ ಹಿಂದೆ ನೀವು ಚಾರ್ಟ್ ಸ್ಟಾಕಲ್ಲಿ ಕೇಳಿದ್ರಿ, ಅದೀಗ ಹುಡುಕಕ್ಕೆ ಸಿಗ್ತಾ ಇಲ್ಲ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಫಿನ್ನಿಫ್ಟಿ. ಸೊ ಫಿನ್ನಿಫ್ಟಿ ಎಕ್ಸ್ಪೈರಿನಲ್ಲಿ ಇವತ್ತು ನಿನ್ನೆ ನಾವು ಮಾತಾಡ್ಕೊಂಡಿದ್ವಿ 21,500ರಿಂದ 21,300 ಝೋನು ಸೇಫ್ ಝೋನ್ ಆಗಿರುತ್ತೆ ಅಂತ. ಅದೇ ರೀತಿಯಾಗಿ ಉಳಿತು. ಇವತ್ತು ಒಂದು ಆಪ್ಷನ್ ಬೈಯಿಂಗ್ ಟ್ರೇಡ್ ಕೂಡ ಇತ್ತು, ಒಂದು 15 ಪಾಯಿಂಟ್ ಕ್ಯಾಪ್ಚರ್ ಮಾಡೋ ಥರ. ಸೊ ನೋಡೋದಾದರೆ ಫಿನ್ನಿಫ್ಟಿನಲ್ಲಿ ಸೊ ಇಲ್ಲಿಂದ ಒಂದು ಶಾರ್ಪ್ ಆಗಿ ರಿಜೆಕ್ಷನ್ ಬರ್ತಾ ಹೋಯಿತು. ಶಾರ್ಪ್ ರಿಜೆಕ್ಷನ್ ಬರ್ತಾ ಹೋದ್ರೂ 21,300 ಸಪೋರ್ಟ್ ಇರೋದು ಗೊತ್ತಿತ್ತು. ಸೇಮ್ ಟೆಕ್ನಿಕಲಿ ಕೂಡ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇತ್ತು 21,300 ಹತ್ತಿರ ಸಪೋರ್ಟ್ ಇದೆ ಅಂತ. ಸೊ ಯಾರ್ಯಾರು 21,300 ಪುಟ್ ರೇಟಿಂಗ್ ಮಾಡಿ 21,500 ಕಾಲ್ ರೇಟಿಂಗ್ ಮಾಡಿದರೆ ಸೇಫ್ ಝೋನ್ ಆಗಿದೆ. ಯಾಕಂದರೆ ಇಷ್ಟು ದೊಡ್ಡಾಗಿ ಮಾರಬಹುದು ಕ್ಯಾಂಡಲ್ ಬಂದಾಗ ನಾನು ಸ್ವಲ್ಪ ಅಗ್ರೆಸಿವ್ ಆಗಿ ತೊಗೊಳಕ್ಕೆ ನೋಡ್ತೀನಿ. ಅದಾದ್ಮೇಲೆ ವಾಪಸ್ ಬರಕ್ಕೆ ಹೋದ್ರೂ ನಿಮಗೆ 450ರಲ್ಲೆಲ್ಲ ಒಳ್ಳೆ ಕಾಲ್ ರೇಟಿಂಗ್ ಆಗಿತ್ತು, ಅಲ್ಲಿ ಉಳಿಸ್ಕೊಂಡ್ರು. ಸೊ ಈ ಪಾಯಿಂಟಲ್ಲಿ ನೀವು OI ಆಧಾರದ ಮೇಲೆ ಒಬ್ಬರು ಆಪ್ಷನ್ ಬೈಯಿಂಗ್ ಮಾಡ್ಬೋದಾಗಿತ್ತು. ಇಲ್ಲಿ ಒಂದು 45 ರೂಪಾಯಿ ಇದ್ದಿದ್ದು ಒಂದು 65 ರೂಪಾಯಿ ಇತ್ತು. ನಾನು ಸ್ವಲ್ಪ ಲೇಟಾಗಿ ಬಂದೆ, 51 ರೂಪಾಯಿ ಇದ್ದಿತ್ತು, ಒಂದು 62 ರೂಪಾಯಿನ ಒಂದು 10 ಪಾಯಿಂಟನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ತು. ಇದು ಅಪ್ಡೇಟ್ ಕೂಡ ಕೊಟ್ಟಿದ್ದೆ. ಸೊ ಈ ರೀತಿಯಾಗಿ OI ಪ್ರೊಫೈಲ್ ಮೇಲೂ ಕೂಡ ನೀವು ಆಪ್ಷನ್ ಬೈಯಿಂಗ್ನ ಮಾಡ್ತಾ ಹೋಗುವುದು, ಎಸ್ಪೆಷಲಿ ಎಕ್ಸ್ಪೈರಿ ದಿನಗಳು. ಜೊತೆಗೆ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ತಾ ಹೋಗಬೇಕು, ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ ಇವತ್ತು. ಎಕ್ಸ್ಪೈರಿ ಹೊರತುಪಡಿಸಿರೋ ದಿನಗಳಲ್ಲಿ ಶಾರ್ಪ್ ಆಗಿ ಮೂವ್ಮೆಂಟ್ ಆಗ್ತಾ ಇದೆ. ಇಲ್ಲಿ ನೋಡಿ, ಮಿಡ್ ಕ್ಯಾಪ್ ನಿಫ್ಟಿ, ಎಸ್ಪೆಷಲಿ ಮಿಡ್ ಕ್ಯಾಪ್ ನಿಫ್ಟಿನ ಹೇಳ್ತಾರಂಥದ್ದು, ಎಕ್ಸ್ಪೈರಿ ದಿನಗಳು ಆದಷ್ಟು ಒಂದೇ ರೇಂಜಲ್ಲಿ ಮುಗಿಸ್ತಾರೆ, ಬಟ್ ಎಕ್ಸ್ಪೈರಿ ಅಲ್ಲದ ದಿನದಲ್ಲಿ ಒಂದು ಒಳ್ಳೆ ಮೂವ್ಮೆಂಟ್ ಬರ್ತಾ ಇದೆ. ಸೊ ಯಾರಾದರೂ ಆಪ್ಷನ್ ಬೈಯಿಂಗ್ ಮಾಡ್ತಾ ಇರೋರು ಅಂದರೆ, ನಾನು ಹೇಳೋದಾದರೆ ಯಾವುದು ಎಕ್ಸ್ಪೈರಿ ಮುಗಿಸ್ಕೊಂಡಿರುತ್ತಲ್ಲ, ಅಂದರೆ ಯಾವತ್ತು ಎಕ್ಸ್ಪೈರಿ ಇರಲ್ವಲ್ಲ ಅಂಥದ್ರಲ್ಲಿ ನೀವು ಟಾರ್ಗೆಟ್ ಮಾಡ್ತಾ ಹೋದರೆ ಒಳ್ಳೆ ಟ್ರೇಡ್ ಸಿಗುತ್ತೇನೋ. ಇದ್ರ ಬಗ್ಗೆ ನಾನು ಸ್ವಲ್ಪ ಡೇಟಾ ಗ್ಯಾದರ್ ಮಾಡ್ತೀನಿ ಅಂತ ಹೇಳಿದ್ದೆ, ಟೈಮ್ ಆಗಿಲ್ಲ, ಕ್ಷಮಿಸಿ. ಯಾರಾದರೂ ಟ್ರ್ಯಾಕ್ ಮಾಡೋದಾದರೆ ದಿನ ಒಂದು ಬರೆದಿಡಿ ನೋಡೋಣ. ನಾನು ನಿಫ್ಟಿದು, ಫಿನ್ನಿಫ್ಟಿದು ಮತ್ತು ಬ್ಯಾಂಕ್ ನಿಫ್ಟಿದು ಕೊಡ್ತಿರ್ತೀನಿ ಡೈಲಿ ಕ್ಲೋಸಿಂಗ್ ಪಾಯಿಂಟ್ಸ್ ಎಷ್ಟು ಅಂತ. ಅದ್ರ ಮೇಲೂ ಕೂಡ ನಾವು ತಗೊಂಡು ಹೋಗ್ಬೋದು ಕ್ಲೋಸಿಂಗ್ ಪಾಯಿಂಟ್ಸ್ ಆಧಾರದಲ್ಲಿ. ಬಟ್ ಬೆಟರ್ ರೇಂಜ್ ಅಂದರೆ ನನಗೆ ದಿನದ ಲೋ ಮತ್ತು ದಿನದ ಹೈ ಅದರ ಒಂದು ಸಬ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ರೇಂಜ್ ಆಗಿತ್ತು ಅನ್ನೋದು ಈಸಿಯಾಗಿ ತಿಳ್ಕೊಂಡು, ಅಂದರೆ ಇಂಟ್ರಾಡೇ ರೇಂಜ್ ನಮಗೆ ಎಷ್ಟು ಸಿಕ್ಕಿತ್ತು ಅಂತ ನೋಡಲಿಕ್ಕೆ ಸಿಗುತ್ತೆ. ಮಾಡ್ಬೋದು, ಆ ಡೇಟನ ಕಲೆ ಹಾಕ್ಬೋದು ನೀವು ಗೂಗಲ್ ಶೀಟ್ಸ್ ಮೂಲಕನೂ ನೀವು ಫಾರ್ಮುಲಾ ಹಾಕ್ಬಿಟ್ಟು ತೆಗಿಬೋದು. ಸೊ ನಾನು ಪ್ರಯತ್ನ ಪಡ್ತೀನಿ, ಆದರೆ ಅದೊಂದು ಡೇಟನ ಗ್ಯಾದರ್ ಮಾಡ್ಕೊಡ್ತೀನಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಮಾತಾಡಾಯಿತು. ಸೊ ಮೊದಲನೇದಾಗಿ ಮಾತಾಡ್ತಾ ಇರೋಂಥ ಸ್ಟಾಕು ಮುತ್ತೂಟ್ ಫೈನಾನ್ಸ್. ಸೊ ಮುತ್ತೂಟ್ ಫೈನಾನ್ಸು ಗೋಲ್ಡ್
ಫೈನಾನ್ಸು, ಗೋಲ್ಡ್ ಲೋನ್ ಕಂಪ್ನಿಗಳಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇರುವಂಥ ಕಂಪನಿ ಬಿಕಾಸ್ ಆಫ್ ದೇರ್ ಫಂಡಮೆಂಟಲ್ಸ್. ಬೇರೆ ಬೇರೆ ಪ್ಲೇಯರ್ಸ್ ಇದ್ದಾರೆ, ಆದರೆ ಇವರು ಸ್ಟ್ರಾಂಗ್ ಪ್ಲೇಯರ್ ಆಗಿ ಉಳ್ಕೊತಾರೆ. ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿತ್ತು, ಈ ಝೋನಲ್ಲಿ ನಾನು ಕೂಡ ಅಕ್ಯುಮುಲೇಟ್ ಮಾಡ್ಕೊಂಡಿದ್ದೆ, ನಿಮಗೂ ಹೇಳಿದ್ದೆ. ಅದೇ ರೀತಿಯಾಗಿ ಮೇಲ್ಗಡೆ ಹೋಗ್ತಾ ಇದೆ. ಇಲ್ಲಿ ಒಂದು ಟಿಪಿಕಲ್ ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ. 1500 ಲೆವೆಲ್ನ ಏನಾದ್ರು ಇದು ಬ್ರೀಚ್ ಆಯಿತು ಅಂದರೆ ನೆಕ್ಸ್ಟ್ 1600 ಟಾರ್ಗೆಟ್ಗಳು, ಅದಾದಮೇಲೆ ಆಲ್ ಟೈಮ್ ಹೈಗಳು ಕೂಡ ಈ ಸ್ಟಾಕು ಹೋಗುವಂಥ ಸಾಧ್ಯತೆ ಇದೆ. ಸೊ ಯಾಕಂದರೆ ಗೋಲ್ಡ್ ಪ್ರೈಸ್ ಕೂಡ ಅದೇ ರೀತಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರೋದ್ರಿಂದ ಇದನ್ನ ಟ್ರ್ಯಾಕ್ ಮಾಡ್ತಾ ಇರಿ ಮುತ್ತೂಟ್ ಫೈನಾನ್ಸ್ನ. ಸೊ ಯಾರಾದರೂ ಸ್ವಿಂಗ್ ಟ್ರೇಡ್, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡೋದಾದರೆ ಆ ರೀತಿಯಾಗಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಹೇಗೆ ನಾನು ಯಾವುದೇ ಸ್ಟಾಕ್ಸ್ ಮಾತಾಡೋದಾದ್ರೂ ನಾನು ಕೂಡ ಅದರಲ್ಲಿ ಇನ್ವೆಸ್ಟೆಡ್ ಆಗಿರ್ಬೋದು, ಅದೊಂದು ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ. ಜೊತೆಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ನೀವು ಯಾವುದೇ ಟ್ರೇಡ್ ಅಥವಾ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ನಿನ್ನೆ ಮಾತಾಡ್ಕೊಂಡಿದ್ವಿ ICICI ಬ್ಯಾಂಕ್ಗೆ ಮಾತಾಡೋಣ, ಏನೋ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಆಗ್ತಾ ಇದೆ ಅಂತ. ನೋಡಿ, ಅಂತ ನೆಗೆಟಿವ್ ಅಂತ ಏನಿಲ್ಲ, ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗೋ ಥರ ಕಾಣಿಸ್ತಾ ಇದೆ. 1050 ಲೆವೆಲ್ ಆಲ್ ಟೈಮ್ ಹೈಗೆ ಹೋಗಿತ್ತು, ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ. ಈಗಲೂ ಕೂಡ 1000 ಅನ್ನೋದು ಇದಕ್ಕೆ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಸಪೋರ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡಿ ಆಮೇಲೆ ಬೇರೆ ಕೊಟ್ಟಿತ್ತು. 1000 ಲೆವೆಲ್ನ ಟೆಸ್ಟ್ ಮಾಡಿದ್ರೆ ಮತ್ತೆ ಮೇಲ್ಗಡೆ ಹೋಗುತ್ತೆ ಅಥವಾ ಕೆಳಗಡೆ ಬರುತ್ತೆ ಅನ್ನೋದನ್ನು ಡಿಸೈಡ್ ಮಾಡ್ತಾ ಹೋಗೋಣ. ಟಿಪಿಕಲ್ ಬಸ್ ಸ್ಟ್ಯಾಂಡಲ್ಲಿದೆ 1950 ಲೆವೆಲ್ಲು. ಸೊ ಒಳಗಡೆ ಬಂದರೆ ಮತ್ತೆ ನಾವು ಬಸ್ ಸ್ಟ್ಯಾಂಡ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಒಂದು ಗ್ಯಾಪ್ ಕೂಡ ಇದೆ, ಆ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಬರ್ಬೋದು ಅವಾಗ. ಇಲ್ಲ ಅಂತಂದರೆ ಮತ್ತೆ ಟೆಸ್ಟ್ ಮಾಡಿ ಮೇಲ್ಗಡೆ ಹೋಗ್ತಾ ಹೋಗ್ಬೋದು. ಈಗ ಅಕ್ಯುಮುಲೇಟ್ ಮಾಡ್ಕೋಬೇಕಂದ್ರೆ ಬೇಡ ಅಂತಲೇ ಹೇಳ್ತೀನಿ, ವೆಯ್ಟ್ ಮಾಡಿ. ಯಾಕಂದರೆ ಆಲ್ ಟೈಮ್ ಹೈಲಿದೆ. ಬೇರೆ ಬ್ಯಾಂಕ್ಗಳು, HDFC ಬ್ಯಾಂಕು, ಕೋಟಕ್ ಬ್ಯಾಂಕು, ಈ ರೀತಿ ಬ್ಯಾಂಕ್ಗಳು ನನಗೆ ವ್ಯಾಲ್ಯೂಯೇಷನ್ ವೈಸು ಸ್ವಲ್ಪ ಚೀಪಾಗಿ ಅನಿಸ್ತಾ ಇದೆ. ಅಂದರೆ ಇನ್ನು ಪ್ರೈಸ್ ಮೂವ್ಮೆಂಟ್ ಮೇಲ್ಗಡೆ ಇರೋದ್ರಿಂದ ಆ ಕಾರಣದಿಂದಾಗಿ. ಬಟ್ ICICI ಬ್ಯಾಂಕ್ ಕೂಡ ಒಳ್ಳೆ ಬ್ಯಾಂಕ್ ಆಗಿ ಹೊರಹೊಮ್ತಾ ಇದೆ. ಅದೇ ರೀತಿಯಾಗಿ ಬಜಾಜ್ ಫಿನ್ಸರ್ವಿಸ್ ನೆನ್ನೆ ಮಾತಾಡ್ಕೊಂಡಿದ್ವಿ, ಈ ಟ್ರೆಂಡ್ ಲೈನ್ ಬಂದು ಮತ್ತೆ ಟೆಸ್ಟ್ ಮಾಡ್ಬೋದು ಅಂತ. ಅದೇ ರೀತಿಯಾಗಿ ಟ್ರೆಂಡ್ ಲೈನ್ ಬಂದು ಟೆಸ್ಟ್ ಆಗಿದೆ. ಇದು ಮಲ್ಟಿಪಲ್ ಟೈಮ್ಸ್ ಬಸ್ ಸ್ಟ್ಯಾಂಡ್ ಆಗಿದ್ದಂಥ ಝೋನು ಒಳ್ಳೆ ವಾಲ್ಯೂಮ್ ಆಗ್ತಾ ಇಲ್ಲ ಅಂತ ಕೂಡ ಹೇಳಿದ್ದೆ. ಬಟ್ ಏನಾದ್ರು ಇನ್ ಕೇಸ್ ಟೆಸ್ಟ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ ಒಂದು ಆಲ್ ಟೈಮ್ ಹೈ ಕಡೆಗೆ ಇದು ಒಂದು ಬುಲ್ಲಿಶ್ ಪ್ಯಾಟರ್ನ್ ಅಂತ ನಾವು ಮಾತಾಡ್ತಾ ಹೋಗ್ಬೋದು. ಇವತ್ತು ನೀವು ಇಂಟ್ರಾಡೇ ನೋಡೋದಾಗಿದ್ರು ಮಿಸ್ ಆಯಿತು ಅಪ್ಡೇಟ್ ಮಾಡೋಕ್ಕೆ. ನೋಡಿ, ಟಿಪಿಕಲ್ ಬಸ್ ಸ್ಟ್ಯಾಂಡ್ ಆಗಿತ್ತು 2 ದಿನದಿಂದ. ಒಂದು ಎಂ ಪ್ಯಾಟರ್ನ್ ಕೂಡ ಆಗಿತ್ತು ಇಲ್ಲಿ. ಸೊ ಡಬಲ್ ಟಾಪ್ ಫಾರ್ಮೇಷನ್ ಅಂತ ಏನು ಕರಿತೀವಿ ಅದಾಗಿತ್ತು. ಅದಕ್ಕೆ ಇವಾಗ ಅಷ್ಟೇ ದೊಡ್ಡ ಮೂಮೆಂಟು ಬಂದಿದೆ. ಸೊ ಇವತ್ತು ಓಪನಿಂಗಲ್ಲಿ ಒಳ್ಳೆ ಟ್ರೇಡ್ ಇತ್ತು. ಇಟ್ಸ್ ಓಕೆ, ಕ್ಯಾಪ್ಚರ್ ಮಾಡೋದು ಮರ್ತೋಯ್ತು ನನಗೆ. 1700ಕ್ಕೆ ಮತ್ತೆ ಬಂದು ಸಪೋರ್ಟ್ ತೊಗೊಂಡು ಇಲ್ಲಿಂದ ವಾಪಸ್ಸು ಈ ಟ್ರೆಂಡ್ ಲೈನ ಟೀಸ್ ಮಾಡೋ ಥರ ಇದೆ. ನೋಡ್ತಾ ಹೋಗೋಣ, ಏನಾದರೂ ಮತ್ತೆ ಈ ಝೋನ್ನ ಬಿಟ್ಟು ಬ್ರೇಕ್ಔಟ್ ಅಂದರೆ 1740 ಕ್ರಾಸ್ ಆಗಿ ಹೋಯಿತು ಅಂತಂದರೆ ಶಾರ್ಟ್ ಟರ್ಮಲ್ಲಿ ಯಾರಾದರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಈ ಸ್ಟಾಕ್ನ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಬಜಾಜ್ ಫಿನ್ಸರ್ವಿಸ್ ಪೇರೆಂಟ್ ಕಂಪನಿ ಆಗಿರುತ್ತೆ ಇದು ಬಜಾಜ್ ಫೈನಾನ್ಸಿಗೆ. ಅದೇ ರೀತಿಯಾಗಿ TCS ಅಲ್ಲಿ ಇವತ್ತು ಒಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಆಗುತ್ತೇನೋ ಅಂತ ಅಂದ್ಕೊಂಡೆ ನಾನು. ಅಂಥ ದೊಡ್ಡ ಫಾರ್ಮೇಷನ್ ಆಗಿಲ್ಲ. ನೋಡಿ, ಇಲ್ಲಿ ಒಂದು ಡೋಜಿಯಾಗಿ ಗ್ಯಾಪ್ ಅಪ್ ಆಗಿತ್ತು. ಇದು ಇಲ್ಲಿ ತನಕ ಬಂದು ಏನಾದ್ರು ಕ್ಲೋಸಿಂಗ್ ಆಗಿದ್ದರೆ ಇದು ಒಂದು ರಿವರ್ಸಲ್ ಪ್ಯಾಟರ್ನ್ ಅಂತ ನಾವು ಮಾತಾಡ್ಬೋದಾಗಿತ್ತು. ಆದರೆ ಆ ರೀತಿ ಸಿಚುವೇಶನ್ ಕೊಟ್ಟಿಲ್ಲ. ಬಟ್ ಆದರೆ ಇಂಟ್ರಾಡೇನಲ್ಲಿ ಒಂದು ಒಳ್ಳೆ ಟ್ರೇಡ್ ಇತ್ತು ಇವತ್ತು. ಯಾರಾದರೂ ಟ್ರೇಡ್ ಮಾಡೋದಾಗಿದ್ದರೆ ಇಲ್ಲಿ 3800 ಲೆವೆಲ್ನ ಬಂದು ಟೆಸ್ಟ್ ಆಗ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಆಗಿದೆ. ಸೊ ಇಲ್ಲಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಅಂತೀರೋ ಏನಂತೀರ ಗೊತ್ತಿಲ್ಲ, ನೋಡೋಣ. ಇದೇನಾದ್ರು ಬ್ರೇಕ್ ಆಯಿತು ಅಂತಂದರೆ ಮತ್ತೆ ಸ್ಟಾಕು 3720 3700 ಲೆವೆಲ್ಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಟ್ರ್ಯಾಕ್ ಮಾಡ್ತಾ ಇರಿ TCSನ ನಾಳೆ ನಾಡಿದಿಗೆ. ಅದೇ ರೀತಿಯಾಗಿ ಅಪೋಲೋ ಹಾಸ್ಪಿಟಲ್ಸ್ ಎಲ್ಲ ಕಡೆ ಕೋವಿಡ್ ಹೊಸ ವೇರಿಯಂಟ್ ಅನ್ನೋ ಸುದ್ದಿ ಬರ್ತಾ ಇದೆ. ಈ ಕಾರಣದಿಂದಾಗಿ ಇವತ್ತು ಸಿಕ್ಕಾಪಟ್ಟೆ ದೊಡ್ಡದಾಗಿ ಒಂದು ಫಸ್ಟ್ 15 ಮಿನಿಟ್ಸಲ್ಲೇ ಮೂವ್ಮೆಂಟ್ ಮಾಡ್ತು. ಅದಾದಮೇಲೆ ಅದೇ ರೀತಿಯಾಗಿ ಕೆಳಗಡೆ ಬಂತು. ಅದಾದಮೇಲೆ ಇಡೀ ದಿನ ಸೈಡ್ ವೈಸ್ ಆಗಿ ಉಳ್ಕೊಂತು. ನೋಡಿ, ಈ ರೀತಿ ಜೋರಾಗಿ ಓಡಿದಾಗ ನಾನು ಹೇಳೇ ಇರ್ತೀನಿ ನಿಮಗೆ, ಆಮೇಲೆ ಸುಸ್ತಾಗಿರುತ್ತೆ ಮಾರ್ಕೆಟಲ್ಲಿ ಅಲ್ಲೇ ಉಳ್ಕೊಳುತ್ತೆ ಅಂತ. ಬಟ್ ಈ ರೀತಿ ಒಂದು ಟ್ರೆಂಡ್ ಲೈನ್ ಹಾಕೊಂಡು ಇಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ನೀವು ಟ್ರೇಡ್ ಮಾಡೋಕ್ಕೆ ಅವಕಾಶ ಇತ್ತು ಅಪೋಲೋ ಹಾಸ್ಪಿಟಲ್ಸಲ್ಲಿ. ಸೊ ನೋಡ್ತಾ ಹೋಗೋಣ, ಅಪೋಲೋ ಹಾಸ್ಪಿಟಲ್ಸ್ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಝೋನ್ ಹತ್ರ ಇದೆ. ಇಲ್ಲಿ ಒಂದು ಟಿಪಿಕಲ್ ಆಗಿರುವಂಥ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಸ್ಟಾಕು ನನಗೆ ಯಾಕೋ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ನೋಡ್ತಾ ಹೋಗೋಣ, ಇದೇ ಪ್ಯಾಟರ್ನ್ ಏನಾದ್ರು ಕಂಟಿನ್ಯೂ ಆಯಿತು ಅಂತಂದರೆ 6000 ಲೆವೆಲ್ಗೆ ಮತ್ತೆ ಹೋಗಿ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಈ ಟ್ರೆಂಡ್ ಲೈನ್ ಹಾಕೊಂಡು ಇದೇನೇ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಸೊ ಒಳ್ಳೆ ಸಪೋರ್ಟ್ ಬಿಲ್ಡಪ್ ಆಗ್ತಾ ಇದೆ. ನೋಡ್ತಾ ಹೋಗೋಣಂತೆ ಮತ್ತೆ ಈ ಆಲ್ ಟೈಮ್ ಹೈನ ಬಂದು ಟೆಸ್ಟ್ ಮಾಡುತ್ತಾ ಏನು ಕತೆ ಅಂತ. ಸೊ ಅದಲ್ಲದೆ ರಿಲಯನ್ಸ್ ಇವತ್ತು ಮೇಲ್ಗಡೆ ಹೋಗ್ತಿದ್ದಾಗ ಸ್ಟಾಕ್ ಮಾರ್ಕೆಟ್ ಹೇಗೆ ಕೆಳಗಡೆ ಹೋಗುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ ಅಲ್ವಾ. ಯಾರ್ಯಾರಿಗೆ ನೆನಪಿದೆ, ಇದರಲ್ಲಿ ಒಂದು ಇನ್ವರ್ಸ್ H&S ಪ್ಯಾಟರ್ನ್ ಆಗ್ತಾ ಇದೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ನೋಡಿ, ಅದೇ ರೀತಿ ಆಗಿತ್ತು ಕೂಡ. ಸೊ ಇನ್ವರ್ಸ್ H&S ಪ್ಯಾಟರ್ನ್ ನೀವು ಕರೆಕ್ಟಾಗಿ ಹಾಕೋಬೇಕು. ಇಲ್ಲಿಂದ ಬರುತ್ತೆ ಟ್ರೆಂಡ್ ಲೈನು. ಸೊ ಯೂಶುವಲ್ ಮೂಮೆಂಟ್ ಅಂದರೆ ಇಲ್ಲಿಂದ ಇಲ್ಲಿ ತನಕ ಅಂತ ಆ ಮೂಮೆಂಟ್ ಆಗೋಗಿದೆ. ಸೊ ಈಗ 2575 ಇಲ್ಲಿ ಟಿಪಿಕಲ್ ಒಂದು ರೆಸಿಸ್ಟೆನ್ಸ್ ಇತ್ತು, ಅದನ್ನೂ ಬಂದು ಟೆಸ್ಟ್ ಆಗೋಗಿದೆ. ಇಲ್ಲಿಂದ ಮುಂದಕ್ಕೆ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಸ್ಟಾಕು ಇಲ್ಲೇ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿ ಬ್ರೇಕ್ಔಟ್ ಕೊಡುತ್ತಾ ಬ್ರೇಕ್ ಡೌನ್ ಕೊಡುತ್ತಾ ಅನ್ನೋದ್ರ ಮೇಲೆ ಮಾರ್ಕೆಟ್ ಗತಿ ಕೂಡ ನಿರ್ಧಾರ ಆಗ್ತಾ ಹೋಗುತ್ತೆ. ನೋಡಿ, ಬಿಗ್ ಬಾಯ್ಸ್ ಯಾರಿದ್ದಾರೆ, HDFC ಬ್ಯಾಂಕ್ ಆಗಿರ್ಬೋದು ಅಥವಾ ರಿಲಯನ್ಸ್ ಆಗಿರ್ಬೋದು, ಅವು ಆಲ್ ಟೈಮ್ ಹೈ ಕಡೆಗೆ ಬಂದಿಲ್ಲ ಅಂತ ನಾವು ಮಾತಾಡ್ಕೊಂಡಿದ್ವಿ. ಈಗ ಅದು ಕೂಡ ಆಲ್ ಟೈಮ್ ಹೈಗೆ ಬಂದಿರೋದಾಗಿದೆ. ಸೊ ಈಗ ಎಲ್ಲದೂ ಕೂಡ ಅಪ್ ಮೂವ್ಮೆಂಟ್ ಆಗಿದೆ. ಇದೇನಾದರೂ ಫರ್ದರ್ ಕಂಟಿನ್ಯೂ ಆಯಿತು ಅಂತಂದರೆ ಮಾರ್ಕೆಟ್ ಕೂಡ ಇನ್ನೂ ಜೋರಾಗಿ ಹೋಗಬೇಕು. ಇದು ನಿಲ್ತು ಅಂತಂದರೆ ಮಾರ್ಕೆಟ್ ಕೂಡ ಒಂದು ಪಾಸ್ ಆಗ್ಬೋದು. ಸೊ ಡಿಸೆಂಬರ್ ಮಂತಲ್ಲಿ ಒಂದು ಪಾಸ್ ಆಗೋ ಥರನೇ ಕಾಣಿಸ್ತಾ ಇದೆ. FIDA ಡೇಟಾ ಯಾರು ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಲಾಸ್ಟ್ ವೀಕು 9,000 ಕೋಟಿ ಎಲ್ಲ ಒನ್ ಡೇನಲ್ಲೇ ಬೈಯಿಂಗ್ ಆಗಿದೆ ಅಂತ ಕಮೆಂಟ್ ಮಾಡಿದ್ರಿ. ಬಟ್ ಯೂಶಲಿ ಈ ವೀಕಿಂದ ನೆಕ್ಸ್ಟ್ ವೀಕು ಮುಂದಿನ ವರ್ಷ ಆಗೋ ತನಕ ಎಲ್ಲರೂ ರಜೆದಲ್ಲಿರ್ತಾರೆ, ಕ್ರಿಸ್ಮಸ್ ಅಂತ. ಹಾಗಾಗಿ FI ಆಕ್ಟಿವಿಟಿ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಅದೇ ರೀತಿಯಾಗಿ DIA ಕೂಡ ಆ ಟೈಮಲ್ಲಿ ಸ್ವಲ್ಪ ಸೆಲ್ಲಿಂಗ್ ಮಾಡೋದಕ್ಕೆ ಉಪಯೋಗಿಸ್ಕೊತಾರೆ ಅನ್ನೋದು ಒಂದು ಥಿಯರಿ. ಬಟ್ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023 ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.